ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಅಡ್ವಾನ್ಸ್ ಅಕೌಂಟಿಂಗ್. ಸೊ ಅಡ್ವಾನ್ಸ್ ಅಕೌಂಟಿಂಗ್ ಬಗ್ಗೆ ಹೇಳೋಣ ಅಂತ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೆ. ಸೊ ನೋಡಿ, ದಿಸ್ ಈಸ್ ಗ್ರೂಪ್ 1 ಫಸ್ಟ್ ಸಬ್ಜೆಕ್ಟ್ಸ್. ಇಷ್ಟಿದ್ದಾವೆ ಬುಕ್ಸು. ಸೊ ಬ್ಯಾಕ್ ಕ್ಯಾಮ್ರಲ್ಲಿ ಕೂಡ ತೋರಿಸ್ತೀನಿ ನೋಡಿ. ಇಷ್ಟು ಬಿಡ್ತಿದೆ. ಇದು ಬಂದು 1 ಮಾಡಲ್ 1, ಮಾಡಲ್ 2, ಮಾಡಲ್ 3. ಸೊ ಇಷ್ಟು ತುಂಬ ಯೂಸ್ ಆಗಿರೋ ಸಬ್ಜೆಕ್ಟು ಅಂತಂದರೆ CA ಇಂಟರ್ಮೀಡಿಯೇಟಲ್ಲಿ. ಸೊ ಇದು ಈ ಮೂರು 1 ಸಬ್ಜೆಕ್ಟ್ಸ್, ನಾಟ್ 3 ಸಬ್ಜೆಕ್ಟ್ಸ್. ಈ 1 ಸಬ್ಜೆಕ್ಟೇ ಇಷ್ಟಿದ್ದಾವೆ. ಈ ಥರದವು 17 ಬುಕ್ಸ್ ಇದ್ದಾವೆ CA ಇಂಟರ್ಮೀಡಿಯೇಟಲ್ಲಿ. ಸೊ ಇಷ್ಟು ಓದಬೇಕು ಅಂತಂದರೆ ಎಷ್ಟು ಓದಬೇಕು ನೀವು ಯೋಚನೆ ಮಾಡಿ. ಸೊ ಇಷ್ಟು ಓದಲೇಬೇಕು. ಯಾಕಂತಂದರೆ ಯಾವುದರಲ್ಲಿ ಎಷ್ಟು ಯಾವ ಕ್ವಶನ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇದ್ರ ಜೊತೆಗೆ ನಾವು RTP, MTP, ಪ್ರೀವಿಯಸ್ ಇಯರ್ RTP, MTP ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನು ಕೂಡ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಆವಾಗಲೇ ನಾವು ಪಾಸಾಗೋದಕ್ಕೆ ಚಾನ್ಸಸ್ ಇರೋದು. ಹೆದರ್ಕೋಬೇಡಿ, ಇಷ್ಟು ಓದಬೇಕಂತ. ಈಸಿಯಾಗಿದ್ದಾವೆ. ಮತ್ತು ಈ ಸಬ್ಜೆಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಸೊ ಇಂಟರ್ಮೀಡಿಯೇಟ್ ಮಾಡ್ಯೂಲ್ 1ನಲ್ಲಿ ಎಷ್ಟು ಚಾಪ್ಟರ್ಸ್ ಇದ್ದಾವೆ ಅಂತಂದರೆ 7 ಯೂನಿಟ್ಸ್ ಇದ್ದಾವೆ. ಅದರಲ್ಲಿ ಯಾವುದ್ಯಾವ್ದು ಬರುತ್ತೆ ಅಂತಂದರೆ ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬರುತ್ತೆ, ಮತ್ತು ಬೇಸಿಕ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅದರಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 29 ಬರುತ್ತೆ. ಅದರಲ್ಲಿ ಹಿಂದಿ AS ಅವೆಲ್ಲ ಫೈನಲಲ್ಲಿ ಬರುತ್ತೆ. ಸೊ AS ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದಾರೆ, ಬಟ್ ಅದು ಡೀಟೇಲಾಗಿ ಫೈನಲಲ್ಲಿ ಇರುತ್ತೆ. ಈಗ ಓನ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮಾತ್ರ ಇದೆ. ಅದು ಇಂಡಿಯನ್ ಲೆವೆಲಲ್ಲಿ, ಅಂದರೆ ಫಾರ್ ಲಿಸ್ಟೆಡ್ ಕಂಪ್ನೀಸು ಮತ್ತು ಅನ್ಲಿಸ್ಟೆಡ್ ಕಂಪ್ನೀಸ್ಗೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡು ಅಪ್ಲಿಕಬಲ್ ಆಗುತ್ತೆ, ಮತ್ತು AS ಕೂಡ ಅಪ್ಲಿಕಬಲ್ ಆಗುತ್ತೆ. ಸೊ ಚಾಪ್ಟರ್ 1 ಬರುತ್ತೆ ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಚಾಪ್ಟರ್ 2 ಬರುತ್ತೆ ಫ್ರೇಮ್ವರ್ಕ್ ಫಾರ್ ಪ್ರಿಪ್ರೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಅಪ್ಲಿಕಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪ್ರೆಸೆಂಟೇಷನ್ ಆ್ಯಂಡ್ ಡಿಸ್ಕ್ಲೋಸರ್ ಬೇಸ್ಡ್. ಈಗ ಏನಾಯಿತು ಅಂತಂದರೆ MCQ ಅಂದರೆ 70 ಮಾರ್ಕ್ಸಿಗೆ ಕೊಡ್ತಾರೆ. ಅದರಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬಂತು. ಆ ಡಿಸ್ಕ್ರಿಪ್ಟಿವ್ ಕ್ವಶನ್ಸು ಎಷ್ಟು ಮಾರ್ಕ್ಸಿಗಿರುತ್ತೆ ಅಂತಂದರೆ 70 ಮಾರ್ಕ್ಸ್ಗಿರುತ್ತೆ. 30 ಮಾರ್ಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಕವರ್ ಮಾಡಿ, ಎಲ್ಲ MCQ ಅಲ್ಲಿ ಎಲ್ಲ ಸಬ್ಜೆಕ್ಟ್ಸು ಕೂಡ ಕವರ್ ಮಾಡಿ ಮಿಕ್ಸಪ್ ಮಾಡಿಕೊಡ್ತಾರೆ. ಸೊ ಇನ್ನೊಂದು ICA ಏನು ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮತ್ತು ಫ್ರೇಮ್ವರ್ಕ್ ಆಫ್ ಪ್ರಿಪ್ರೇಷನ್ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಇದನ್ನು ಏನು ಮಾಡುತ್ತೆ ಅಂತಂದರೆ ಈ ಫಸ್ಟ್ ಚಾಪ್ಟರಲ್ಲಿ 2 ಮಾರ್ಕ್ಸಿಗೆ, ಸೆಕೆಂಡ್ ಚಾಪ್ಟರಲ್ಲಿ 2 ಮಾರ್ಕ್ಸಿಗೆ, ಮತ್ತು ಎಕ್ಸಾಂಪಲ್ಗೆ ಹೇಳ್ತಿರೋದು ಥರ್ಡ್ ಚಾಪ್ಟರಲ್ಲಿ 2 ಮಾರ್ಕ್ಸಿಗೆ. ಒಟ್ಟು ಟೋಟಲಾಗಿ ಎಲ್ಲ ಚಾಪ್ಟರಲ್ಲೂ ಕೆಲವೊಂದು ಸ್ಮಾಲ್ ಕಾನ್ಸೆಪ್ಟ್ಸ್ನ ಚೂಸ್ ಮಾಡಿ ಕೊಡುತ್ತೆ. ಅಂದರೆ ನೀವು ಎಲ್ಲನೂ ಕೂಡ ಕವರ್ ಮಾಡಬೇಕಾಗುತ್ತೆ. ಸೊ ನಾನು ಕೆಲವೊಂದು ಸಬ್ಜೆಕ್ಟಲ್ಲಿ ABC ಅನಾಲಿಸಿಸ್ ಮಾಡಿ ನನಗೆ MCQ ತುಂಬ ಕಷ್ಟ ಆಯಿತು ಅಡ್ವಾನ್ಸ್ ಅಕೌಂಟಿಂಗು. ಯಾಕಂತಂದರೆ ನಾನು ಫಾರ್ ಎಕ್ಸಾಂಪಲ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸಲ್ಲಿ ಅಮಂಗಮೇಷನ್ ಬಂದಿತ್ತು, ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಮತ್ತು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅವೆಲ್ಲ ಮಾಡಲ್ 2, ಮಾಡಲ್ 3 ಬರುತ್ತೆ. ಸೊ ಅಷ್ಟು ಏನಾಗುತ್ತೆ ಅಂದರೆ 45 ಮಾರ್ಕ್ಸಿಗೆ ಬರುತ್ತೆ ಅಂತ, ಅಂದರೆ ಒಂದು 70 ಮಾರ್ಕ್ಸಿಗೆ ಗೋಲಿಕೊಂಡು ಓದ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಯಾವುದ್ಯಾವುದು ಕೆಲವೊಂದು ಅಂದರೆ ವೀಡಿಯೋಸ್ ನೋಡಿ ಅವರು ಹೇಳಿರೋ ಪ್ರಕಾರ ಅವರು ಅಂದರೆ ಕೆಲವೊಂದು ಇರ್ತಾವಲ್ಲ, ಯಾವುದು A ಕ್ಯಾಟಗರಿ ಸಬ್ಜೆಕ್ಟು ಮತ್ತು B ಕ್ಯಾಟಗರಿ ಸಬ್ಜೆಕ್ಟ್ಸು ಯಾವ್ಯಾವು ಅಂತೇಳಿ ಆ ಥರ ಕ್ಯಾಟಗರಿ ಮಾಡ್ಕೊಂಡು ಓದಿರೋದಕ್ಕೆ ನನಗೆ MCQ ಅಂತ ತುಂಬ ಟಫ್ ಅನ್ನಿಸ್ತು. ಬಟ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಓಕೆ, ಮ್ಯಾನೇಜಬಲ್ ಇತ್ತು, ಅಂತ ಕಷ್ಟ ಅನ್ನಿಸ್ಲಿಲ್ಲ. ಯಾಕಂತಂದರೆ ಪ್ರಿಪ್ರೇಷನ್ ಆಗಿತ್ತು. ಸೊ ಇದಕ್ಕೆಲ್ಲ ಪ್ರಿಪ್ರೇಷನ್
ಆಗ ಪ್ರಿಪ್ರೇಷನ್ಸ್ ಆಗೋದಕ್ಕೆ ತುಂಬ ಅಂದರೆ ಎಲ್ಲ ಸಬ್ಜೆಕ್ಟ್ಸು ಅಂತ ಅಂದರೆ ಎಲ್ಲ ಚಾಪ್ಟರ್ಸು ಕೂಡ ಒಂದ್ಸಲಿ ಓದಿದ್ದೀನಿ. ಒನ್ ಟೈಮ್ ಓದಿದ್ರೆ ಸಾಕಾಗಲ್ಲ, ಅದು ರಿಪೀಟೆಡ್ ಮಾಡ್ತಾ ಇರಬೇಕು. ತುಂಬ CAಯಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತಂದರೆ ರಿವಿಸನ್ಸು ಮತ್ತು ರೀಕಾಲಿಂಗ್ ಮಾಡಿಲ್ಲ ಅಂತಂದರೆ ಎವ್ರಿ ಟಫ್ ಆಗುತ್ತೆ. ಯಾಕಂತಂದರೆ ಒಂದ್ಸಲಿ ಓದಿದ್ದೀನಿ, 2 ಸಲ ಓದಿದ್ದೀನಿ ಬಿಡು ಅಂತ ನೀವು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. ನೀವು ಆದಷ್ಟು ಏನು ಮಾಡಬೇಕು ಅಂತಂದರೆ ಒಂದು ಟೆಕ್ನಿಕ್ ಯೂಸ್ ಮಾಡಬೇಕು. ಫಸ್ಟು ಏನಂತಂದರೆ ನೀವು ಆದಷ್ಟು ಜನವರಿ ಮಂತಲ್ಲಿ ಇನ್ ಕೇಸ್ ಮೇಯಲ್ಲಿ ಎಕ್ಸಾಮ್ ಬರೀತಿದ್ದೀರಾ ಅಂತಂದರೆ ನೀವು ಜನವರಿ ಅಥವಾ ಫೆಬ್ರವರಿ ಎಂಡಿಂಗಲ್ಲಿ ಪ್ರಾಕ್ಟಿಕಲ್ಸ್ ಎಲ್ಲನ ತುಂಬ ಎಲ್ಲ ಡೀಟೇಲಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲಿಂದ 2 ಮಂತ್ಸ್ ಸಿಗುತ್ತಲ್ಲ, 2 ಮಂತ್ಸ್ ಅಥವಾ 3 ಮಂತ್ಸು ನೀವು ಆದಷ್ಟು ಒಂದು 3 ಮಂತ್ಸ್ಗೆ ಮುಂಚೆನೇ ಎಲ್ಲನೂ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲಿಂದ ಆದಷ್ಟು ಕ್ಯಾಲ್ಸಿ ತೊಗೊಂಡು ಅದನ್ನು ಕೂಡ ಕ್ಯಾಲ್ಸಿ ಅಂದರೆ ಯಾವ ಥರ ನಾವು ಕ್ಯಾಲ್ಸಿಯಲ್ಲಿ ರಿಪಿಟೇಷನ್ ಪ್ರಾಕ್ಟೀಸ್ ಮಾಡ್ಬೋದು, ಯಾವ ಥರ ರೀಕಾಲ್ ಮಾಡ್ಕೊಳ್ಳೋದು. ನಾವು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಯಾವ ಥರ ರೀಕಾಲ್ ಮಾಡ್ಕೊಳ್ಳೋದು, ಸೊ ಅದನ್ನು ಕೂಡ ಹೇಳ್ಕೊಡ್ತೀನಿ. ನಾನು ಆ ಥರ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಬರೆದು ಜಾಸ್ತಿ ಪ್ರಾಕ್ಟೀಸ್ ಮಾಡೋದು. ತುಂಬ ರಿಟರ್ನ್ ಪ್ರಾಕ್ಟೀಸ್ ಅಂತೂ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಇದು CA ಬಂದು ತುಂಬ ಯೂಸ್ ಸಬ್ಜೆಕ್ಟ್ಸ್ ಇರೋದ್ರಿಂದ, ಅಂದರೆ ತುಂಬ ಜಾಸ್ತಿ ಚಾಪ್ಟರ್ಸು ಎಲ್ಲ ಜಾಸ್ತಿ ಕಾನ್ಸೆಪ್ಟ್ಸ್ ಜಾಸ್ತಿ ಇರೋದ್ರಿಂದ ನಾವು ಆದಷ್ಟು ಓದ್ಕೋಬೇಕು ಮತ್ತು ರಿಪೀಟೆಡಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮತ್ತು ಫಸ್ಟ್ ಡೇಯಿಂದ ಏನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರ್ತೀರೋ ಅದೇ ಕೂಡ ಕೊನೆ ಎಕ್ಸಾಮ್ಸ್ ಇನ್ನೇನು ನಾಳೆ ಇದೆ ಅಂತ ಅನ್ಬೇಕಾದ್ರೂ ಅಷ್ಟೇ ಸೀರಿಯಸ್ನೆಸ್ ಇರಬೇಕು, ಅಷ್ಟೇ ಪೇಷನ್ಸ್ ಆಗಿ ಅಷ್ಟೇ ರಿಪಿಟೇಟಿವ್ ಆಗಿ ವರ್ಕ್ ಮಾಡ್ತಾಯಿದ್ರೆ ನಿಮಗೆ ಫಸ್ಟ್ ಅಟೆಂಪ್ಟಲ್ಲಿ ಏನಾದರೂ ಪಾಸ್ ಮಾಡೋದಕ್ಕೆ ಆಗೋದು. ಸೊ ಇದರಲ್ಲಿ ಟೋಟಲಾಗಿ ಈಸಿ ಇರುತ್ತೆ, ಇದು ಈಸಿ ಇದೆ, ಪರವಾಗಿಲ್ಲ. ಸೊ ಇದರಲ್ಲಿ ಟೋಟಲಾಗಿ 7 ಯೂನಿಟ್ ಬಂದಿದೆ. ಸೊ ಇದು ಅಷ್ಟು ದಪ್ಪ ಇಲ್ಲ, ಸ್ಮಾಲ್ ಇದಿರುತ್ತೆ. ನೆಕ್ಸ್ಟ್ ಬಂದು ಮಾಡ್ಯೂಲ್ ಅಂದರೆ ಇಡೀ ಏನು ಹೇಳಿದ್ದು ಇಡೀ CA ಇಂಟರ್ಮೀಡಿಯೇಟಲ್ಲಿ ಇದು ತುಂಬ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಮಾಡ್ಯೂಲ್ 2 ಇದು ಸ್ವಲ್ಪ ದಪ್ಪ ಇದೆ ಅಂತಲ್ಲ, ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡು ಹೋದ್ರೆ ಏನು ಕಷ್ಟ ಆಗೋದಿಲ್ಲ. ಇದರಲ್ಲಿ ಎಷ್ಟು ಯೂನಿಟ್ಸ್ ಇರ್ತವೆ ಅಂತಂದರೆ ಯೂನಿಟ್ಸ್ ಅಲ್ಲ, ಚಾಪ್ಟರ್ಸು 4 ಬರುತ್ತೆ ಮಾಡ್ಯೂಲ್ 1ಅಲ್ಲಿ. ಮಾಡ್ಯೂಲ್ 2ಅಲ್ಲಿ 10 ಬರುತ್ತೆ. ಒಟ್ಟು ಟೋಟಲಿ ಎಲ್ಲದರಲ್ಲೂ 15 ಚಾಪ್ಟರ್ಸ್ ಬಂದೇ ಬರುತ್ತೆ ಮಿನಿಮಮ್. ಒಂದರಲ್ಲಿ 16 ಆಗ್ಬೋದು ಥಿಯರೀಸಲ್ಲೆಲ್ಲ. ಒಟ್ಟು 15 ಚಾಪ್ಟರ್ಸು ಇರುತ್ತೆ. ಬಟ್ ಒಂದೊಂದು ಚಾಪ್ಟರಲ್ಲೂ ಡೀಟೇಲ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಆದಷ್ಟು ಎಲ್ಲಿ ಎಷ್ಟು ಯಾವ ಕ್ವಶನ್ ಕೇಳ್ತಾರೆ ಅಂತ ನಾವು ಫೈಂಡ್ ಔಟೇ ಮಾಡೋದಿಲ್ಲ. ಕಾನ್ಸೆಪ್ಟು ನಿಮ್ಗೆ ಕ್ಲಾರಿಟಿ ಚೆನ್ನಾಗಿತ್ತು ಅಂತಂದರೆ ನೀವು ಎಕ್ಸಾಮ್ ಪಾಸ್ ಮಾಡ್ಬೋದು. ಅದರಲ್ಲೂ ಅದ್ರ ಜೊತೆಗೆ ಈ ICA ಮಾಡ್ಯೂಲ್ ಜೊತೆಗೆ ನೀವು ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಅಲ್ಲ ಅಂತಂದರೂ RTP ಮತ್ತು MTP ಅಂತೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಈಗ ಈ ಟಾಪಿಕ್ ಬಂದು ಈ ಸಬ್ಜೆಕ್ಟ್ಸ್ ರಿಲೇಟೆಡ್ ಏನಂತಂದರೆ ನಾನು ಅಂದರೆ ICAI ಟ್ಯೂಬ್ ಚಾನಲಲ್ಲೂ ಕೂಡ ಮತ್ತು ICAI ಲೆಕ್ಚರ್ಸ್ ICAI ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದಲ್ಲೂ ಕೂಡ ಅಂದರೆ ICAI ಕೂಡ ನಿಮಗೆ ಲೆಕ್ಚರ್ಸ್ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಹೇಳ್ತೀನಿ. ತುಂಬ ಇದ್ದಾವೆ ಯೂಟ್ಯೂಬ್ ಚಾನಲ್ಸು. ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಅಂತಂದರೆ ಇನ್ನೊಂದು ತುಂಬ ಇದ್ದಾವೆ, ತೋರಿಸ್ತೀನಿ ನಿಮಗೆ. ಲಿಂಕ್ ಕೂಡ ಬೇಕಾದರೆ ಯಾರಾದರೂ ಕಮೆಂಟ್ ಮಾಡಿ, ನೋಡ್ತಾ ಇರೋರು ಗುಪ್ತಾ. ನಿಮಗೆ ಅಂದರೆ ಪೇಯ್ಡ್ ಲೆಕ್ಚರ್ ಅಂದರೆ ಈಗ ಕೋಚಿಂಗ್ ಆಗೋದಕ್ಕೆ ಪಾಸಿಬಲ್ ಆಗಿರೋದಿಲ್ಲ, ಮತ್ತು ನಿಮಗೆ ಫ್ರೀಯಾಗಿ ಕೊಡ್ತಾರೆ, ನಾಲೆಡ್ಜ್ ತುಂಬ ಫ್ರೀಯಾಗಿ ಸಿಗುತ್ತೆ. ಮತ್ತು ಇವ್ರನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ ವೈಸ್ ಈಗ ನಿಮ್ಮ ಕ್ಲಾಸಲ್ಲಿ ಯಾವುದೋ ಅರ್ಥ ಆಗಿರೋಲ್ಲ, ಮತ್ತು ಆ ಟಾಪಿಕ್ಕು 1-2 ಸಲ ಕೇಳಿರ್ತೀರ, ಬಟ್ ಆದರೂ ಅರ್ಥ ಆಗಿರೋಲ್ಲ, ಕಾನ್ಸೆಪ್ಟ್ ಕ್ಲಾರಿಟಿ ಇರೋದಿಲ್ಲ ಅಂತಂದರೆ ಈ ಸರ್ನ ಫಾಲೋ ಮಾಡಿ.
ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಓಕೆ ವೆಯ್ಟ್ ಸಾರಿ, ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಐ ವಿಲ್ ಸ್ಟಾಪ್ ಹಿಯರ್. ವಿಡಿಯೋ ಕ್ಲಾರಿಟಿ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, CA ಪರಾಗ್ ಗುಪ್ತಾ ಇಲ್ಲಿದೆ ಚಾನಲ್ಸು. ನಿಮಗೆ 5.3 1 lakh ಸಬ್ಸ್ಕ್ರೈಬರ್ ಇದ್ದಾರೆ. ಇವರು ಹಿಂದಿಲೇ ಮಾಡ್ತಾರೆ, ಬಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಇದರಲ್ಲೆಲ್ಲ ಇದರಲ್ಲಿ ಅಂದರೆ ಇವ್ರದ್ದು ಸಪ್ರೇಟಾಗಿ ವೆಯ್ಟ್ CA ಪರಾಗ್ ಗುಪ್ತಾ ಸಾರಿ. ಇಲ್ಲಿ ನೋಡಿ, ನಿಮಗೆ ಡೈರೆಕ್ಟಾಗಿ ಪ್ಲೇ ಲಿಸ್ಟಲ್ಲಿ ಸಿಗಲಿಲ್ಲ ಅಂತಂದರೆ ಇಂಟರ್ಮೀಡಿಯೇಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ, ಅಡ್ವಾನ್ಸ್ ಅಕೌಂಟಿಂಗ್ ಅಂತ ಹಾಕಿದ್ರೆ ಅವ್ರದ್ದು ಎಲ್ಲ ಚಾನಲ್ಸ್ ಬರುತ್ತೆ. ನಿಮಗೆ ಆ ಪ್ಲೇ ಲಿಸ್ಟಲ್ಲಿ ಹೋದರೆ ಎಲ್ಲ ಕೂಡ ಸಿಗುತ್ತೆ. ನೋಡಿ, ಈ ಥರ ಒಂದು ಪ್ಲೇ ಲಿಸ್ಟ್ ಇರುತ್ತೆ. 74 ವೀಡಿಯೋಸ್ ಇದ್ದಾವೆ. ನಿಮಗೆ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ. ನಿಮಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ನೀಟಾಗಿ ಪೇಷನ್ಸಿಂದ ಮಾಡಿದ್ದಾರೆ. ನೋಡಿ, 74 ವೀಡಿಯೋಸ್ ನಿಮಗೆ ಸಿಗುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ಸ್ ಬೇಕು, ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತೇಳಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸೊ ಇವ್ರನ್ನ ನಾನು ಪ್ರಿಫರ್ ಮಾಡ್ತೀನಿ. ಸೊ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ CA ಟ್ಯೂಬ್ ಚಾನಲ್, ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಸಿಗುತ್ತೆ ಇಂಟರ್ಮೀಡಿಯೇಟ್ ಪೇಪರ್ 1 AA ಇಲ್ಲಿ ಸಿಗ್ತಾ, ಮತ್ತು ಇಂಟರ್ಮೀಡಿಯೇಟ್ ಪೇಪರ್ 1 AA ಟಾಪಿಕ್ ಅಕೌಂಟ್ಸ್ ಫಾರ್ ಬ್ರ್ಯಾಂಚ್ ಇನ್ಕ್ಲೂಡಿಂಗ್. ಸೊ ಇಲ್ಲೆಲ್ಲ ನೀವು ಡೌನಿಗೆ ಹೋದರೆ ನಿಮಗೆ GST ಎಲ್ಲ ಯಾವ್ಯಾವ ಕ್ಲಾಸಸ್ ಬೇಕು ಎಲ್ಲ ಕೂಡ ನಿಮಗೆ ಈ ICAI ಟ್ಯೂಬ್ ಚಾನಲ್ ಟ್ಯೂಬ್ ಚಾನಲ್ ನೋಡ್ಕೊಬಿಡಿ. ICAI CA ಟ್ಯೂಬ್. ಸೊ ಇಲ್ಲೋದ್ರೆ ನಿಮಗೆ ಯಾವ್ದು ಬೇಕೋ ಅದು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಪೇಪರ್ 1 ನೋಡಿ, ನಿಮಗೆ ಲೈವಲ್ಲಿ ಹೋದರೆ ಎಲ್ಲ ಸಿಗುತ್ತೆ. ಈ ಸಂಕೇತ್ ಸರ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಓಕೆ ಗಾಯ್ಸ್, ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನೂ ಒಂದು ಚಾನಲ್ ಇರುತ್ತೆ, ವಿ ಸ್ಮಾರ್ಟ್. ಸೊ ಇಲ್ಲೂ ಕೂಡ ಇವರು ಕೂಡ ಆಕಾಶ್ ಸರ್ ಅಂತ ಏನೋ ಗೊತ್ತಿಲ್ಲ ನನಗೆ, ಅಷ್ಟೊಂದು ಇವರ ಫಾಲೋ ಮಾಡಿಲ್ಲ. ಬಟ್ ನಾನು ಇವ್ರನ್ನ ಫಾಲೋ ಮಾಡಿದ್ದೀನಿ. ನಿಮಗೆ RTP ಬೇಕು, ಏನಾದರೂ ಡೀಟೇಲ್ಸ್ RTP MTP ನಿಮಗೆ CAದು ಅಲ್ಲ, ಇಂಟರ್ಮೀಡಿಯೇಟಲ್ಲಿ ಒಂದು ಆ್ಯಪ್ ಕೊಡ್ತಾರೆ, CA ಅಂದರೆ ಬಾಸ್ ಆ್ಯಪ್ ಅಂತ. ಸೊ ಅದರಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಇಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಕೆಲವೊಂದು ಸರ್ಚ್ ಬಟನಲ್ಲಿ ಕೂಡ ಸಿಗುತ್ತೆ. ಇದು ಹೆಲ್ಪ್ಫುಲ್ ಆಯಿತು ಅಂದ್ಕೊಳ್ತಿದ್ದೀನಿ. ಸೊ ಇಷ್ಟೆಲ್ಲ ನಾನು ತೋರಿಸಿದ್ದೀನಿ. ನಾನು ಯಾವ್ಯಾವ ಯೂಟ್ಯೂಬ್ ಚಾನಲ್ಸ್ ಫಾಲೋ ಮಾಡಿದೆ ಅಡ್ವಾನ್ಸ್ ಅಕೌಂಟಿಂಗಿಗೆ, ಸೊ ಅದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಈ ಎಷ್ಟು ವಿಡ್ತಿದೆ, ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. 15 ಚಾಪ್ಟರ್ಸ್ ಇರುತ್ತೆ. 15 ಚಾಪ್ಟರ್ಸಲ್ಲಿ ತುಂಬ ವಿಡ್ತಿರುತ್ತೆ. ಎಸ್ಪೆಷಲಿ ಅಮಾಂಗಮೇಷನ್ಸು ಮತ್ತು ಅವೆಲ್ಲ ಕನ್ಸಾಲಿಡೇಷನು, ಅವೆಲ್ಲ ತುಂಬ ಒಂದೊಂದು ಪ್ರಾಬ್ಲಮ್ ಕೂಡ ಒಂದೊಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ನೀವೆಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಡೇ 1ಇಂದನೇ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ತುಂಬ ಟಫ್ ಇರುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ. ಆವಾಗ ನೀವು ಕಾನ್ಸೆಪ್ಟ್ ವೈಸ್ ಕ್ಲಾರಿಟಿ ಬೇಕು ಅಂತಂದರೆ ತುಂಬ ಒಂದು 3-4 ಸಲ 4 ಸಲ 5 ಸಲ ರಿವಿಸನ್ ಬೇಕೇ ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಷ್ಟು ಚಾಪ್ಟರ್ ಹ್ಯೂಜ್ ಇದೆ ಅಂತ. ಮಾಡಲ್ 1, ಮಾಡಲ್ 2, ಮಾಡಲ್ 3. ಈ ಮಾಡಲ್ 1ನಲ್ಲಿ ಏನಿರುತ್ತೆ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಸೊ ನೋಡಿ, ಇದು ಈ ಥರ ಎಲ್ಲ ಒಟ್ಟು 4 ಚಾಪ್ಟರ್ಸ್ ಇರುತ್ತೆ. ಇದರಲ್ಲಿ ಮಾಡಲ್ 3
S29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯೂನಿಟ್ 1. ಸೊ ಈ ಥರ ಎಲ್ಲ ಇರುತ್ತೆ. ನಿಮಗೆ ಕೀವರ್ಡ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಪ್ರಾಬ್ಲಮ್ಮು ಆದಷ್ಟು ಸಾಲ್ವ್ ಮಾಡಿ. ಸೊ ಇಷ್ಟು ಬರುತ್ತೆ, ಇಷ್ಟು ಬಿಡ್ತಿರುತ್ತೆ. ನಿಮಗೆ ಪರವಾಗಿಲ್ಲ. 70% ನೀವು ಕಂಪ್ಲೀಟ್ ಮಾಡಿದ್ರು ಎಕ್ಸಾಮ್ ಅಂತೂ ಅಟೆಂಡ್ ಮಾಡಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಅಟೆಂಪ್ಟು ಅದು ಇದು ಅಂತ ನೀವು ಯೋಚನೆ ಕೂಡ ಮಾಡೋಕ್ಕೆ ಹೋಗಬೇಡಿ. 60% ಕಂಪ್ಲೀಟ್ ಮಾಡಿದರೂ ಪರವಾಗಿಲ್ಲ. ನಿಮಗೆ ಯಾವ ಥರ ಎಕ್ಸಾಮ್ಸು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿ ನಿಮಗೆ ರಿಯಲೈಸೇಷನ್ ಆಗುತ್ತೆ. ಓಕೆನಾ? ನೋಡಿ ಇಲ್ಲಿ ಪ್ರಿಪ್ರೇಷನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಬೈಬ್ಯಾಕ್ ಸೆಕ್ಯೂರಿಟೀಸು, ಅಮಂಗಮೇಷನ್ಸು, ರೀಕನ್ಸ್ಟ್ರಕ್ಷನ್ ಮತ್ತು ಅಕೌಂಟಿಂಗ್ ಬ್ರಾಂಚ್ ಇನ್ಕ್ಲೂಡಿಂಗ್ ಫಾರಿನ್ ಸೆಕ್ಯೂರಿಟೀಸ್. ಇಷ್ಟು ಅಡ್ವಾನ್ಸ್ ಅಕೌಂಟಿಂಗ್ ಬಗ್ಗೆ ಡೀಟೇಲ್ಸ್. ಸೊ ನನಗೆ ಗೊತ್ತಿರೋಷ್ಟು ಯಾವ ಚಾನಲ್ ಚೆನ್ನಾಗಿರುತ್ತೆ, ಯಾವುದೋ ಫ್ರೀ ಲೆಕ್ಚರರ್ಸ್ ಕೊಡ್ತಾರೆ ಅಂತ ಹೇಳಿದ್ದೀನಿ. ಆಲ್ಮೋಸ್ಟು ಇಂಗ್ಲೀಷಲ್ಲೂ ಕೂಡ ಸರ್ಚ್ ಮಾಡಿದ್ದೀನಿ, ಸಿಗೋ ತುಂಬ ರೇರು. ಅದರಲ್ಲೂ ಕಾನ್ಸೆಪ್ಟ್ ವೈಸು ಹಿಂದಿ ಸ್ವಲ್ಪ ಅರ್ಥ ಆಗುತ್ತೆ. ಇನ್ ಕೇಸ್ ನಿಮಗೂ ಅರ್ಥ ಆಗಲಿಲ್ಲ ಅಂತಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡೋ ರೀತಿಲಿ ಗೊತ್ತಾಗುತ್ತೆ. ಅಷ್ಟೊಂದು ಏನು ಡಿಫಿಕಲ್ಟಾಗಿ ಏನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಏನಿಲ್ಲ. ಸೊ ನಿಮಗೆ L2 ಚಾನಲ್ ಹೇಳಿದ್ದೀನಿ, ಒಂದು ಯೂಟ್ಯೂಬ್ ಚಾನಲ್ ಸಂಕೇತ್ ಸರ್ದು, ಮತ್ತು ಸಂಕೇತ್ ಸರ್ದು ಕೂಡ ನೀವು ಚೆಕ್ ಮಾಡ್ಬೋದು. ಬಟ್ ಅವರು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದಾರಲ್ವೋ ಗೊತ್ತಿಲ್ಲ. ಯಾಕಂತಂದರೆ ICA ಟ್ಯೂಬ್ ಚಾನಲ್ಗೆ ಹೋದರೆ ಅಲ್ಲೆಲ್ಲ ಅವ್ರದ್ದು ಪ್ರೀವಿಯಸ್ ಇಯರ್ಸ್ದು ಮತ್ತು ಈಗ May 2024 ಕೂಡ ಸಿಗುತ್ತೆ. ಸೊ ನೀವು ನೋಡ್ಬೋದು. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ಹೇಳ್ತೀನಿ. ಓಕೆನಾ? ಕಾಸ್ಟ್ ಅಕೌಂಟಿಂಗ್ ಫುಲ್ ಚಾಪ್ಟರ್ಸು ಫ್ರೀಯಾಗಿ ಒಂದು CA ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ ಫ್ರೀ ಲೆಕ್ಚರ್ಸು ಎಲ್ಲಿ ಸಿಗುತ್ತೆ ಅಂತ. ಅಂದರೆ ಎಲ್ಲ ಸಬ್ಜೆಕ್ಟ್ಸು ಸಿಗುತ್ತೆ ಅಂತ ಹೇಳೋದಿಲ್ಲ, ಬಟ್ ಕೆಲವೊಂದು ನಾನು ಫಾಲೋ ಮಾಡಿರೋದನ್ನ ನಾನು ಹೇಳ್ತೀನಿ. ತುಂಬ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಜೊತೆಗೆ RTP MTP ಪ್ರೀವಿಯಸ್ ಇಯರ್ ಕ್ವಶನ್ಸು ಸರ್ ಅವರು ಸಾಲ್ವ್ ಮಾಡಿದ್ದಾರೆ. ಓಕೆನಾ? ಲೆಟ್ಸ್ ಟೇಕ್ ಕೇರ್. ಬೈ.